ದಿನ ನಮ್ಮ ಮಹಾಬೋಧಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆಯಲ್ಲಿ ನಡೆದು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯಿಗಳಾಗಿದ್ದೀವಿ. ಈ ಒಂದು ಚುನಾವಣೆಗೆ ನಮ್ಮ ಸಂಘದ ನಿರ್ದೇಶಕರುಗಳಾದಂಥ ಹಿರಿಯರಾದಂಥ ಪುಟ್ಮಾದಯ್ಯವರು, ಹಾಗೆ ನಾನಾ ಶಿವಣ್ಣ ಅವರು, ಮತ್ತು ನಮ್ಮ ನಾಗರಾಜ್ ಅವರು, ಹಳೇಬೀಡು ನಾಗರಾಜ್ ಅವರು, ನಮ್ಮ ಉಪಾಧ್ಯಕ್ಷರಾದಂಥ ಶಿವಯ್ಯನವರು, ಹಾಗೂ ನಿರ್ದೇಶಕರಾದಂಥ ದಯಾನಂದ್ ಅವರು, ಮಾದೇಸ್ವಾಮಿ ಅವರು, ಹಾಗೂ ಕೊಳಗಟ್ಟ ನಾಗರಾಜ್ ಅವರು, ಹಾಗೂ ಇನ್ನೂ ಅನೇಕ ಎಲ್ಲರೂ ಬೆಂಬಲದಿಂದ ಅವರ ಪ್ರೋತ್ಸಾಹದಿಂದ ಇವತ್ತು ಏನು ಅಧ್ಯಕ್ಷರಾಗಿದ್ದೀವೋ ಆ ಒಂದು ಅಧ್ಯಕ್ಷ ಹುದ್ದೆಯನ್ನು ಬಹಳ ಜವಾಬ್ದಾರಿಯುತವಾಗಿ ಏನು ಈ ಸಂಘದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸ್ತಾ ಈ ಸಂಘವನ್ನು ಏನು ಬಹಳ ಸಂಕುಚಿತವಾಗಿತ್ತು ಈ ಸಂಘ. ಅಂದರೆ ಹುಣಸೂರು ತಾಲೂಕಿನಲ್ಲಿ ಕೆಲವ್ರಿಗೆ ಮಾತ್ರ ಈ ಸಂಘ ಇತ್ತು ಅಂತ ಗೊತ್ತಾಯಿತು. ಆದರೆ ಕೆಲವರು ನಮ್ಮ ಏನು ಅಭಿಮಾನಿಗಳಿದ್ದಾರೆ, ಅವರ ಅಭಿಮಾನಿಗಳ ಏನು ಕುಚೋದ್ಯೆಯಿಂದ ಏನು ನಮ್ಮ ಹಿತೈಷಿಗಳವರಲ್ಲ, ಬೆನ್ನಿಂದೆ ಮಾತಾಡುವಂಥ ಹಿತೈಷಿಗಳಿಂದ ಹುಣಸೂರು ತಾಲೂಕಿಗೆ ಈ ಒಂದು ಸಂಘ ಇರೋದು ಚಿರಪರಿಚಿತ ಆಯಿತು. ಆ ಎಲ್ಲ ಸೊಸೈಟಿ ಚಿರಪರಿಚಿತ ಆಗಿದೆ. ಅವ್ರನ್ನೆಲ್ಲರನ್ನೂ ನಾವು ವಿಶ್ವಾಸಕ್ಕೆ ತಗೊಂಡು ಬಹಳ ವ್ಯವಸ್ಥಿತವಾಗಿ ಈ ಒಂದು ಸಂಘದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸ್ತೀವಿ. ಹಾಗೆ ಏನು ನಮ್ಮ ಈ ಹಿಂದೆ ಈ ಚುನಾವಣೆ 13ನೇ ತಾರೀಕು ನಡೀಬೇಕಾಗಿತ್ತು. 13ನೇ ತಾರೀಕು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯನ್ನು ಘೋಷಣೆ ಆಗಿತ್ತು. ದುರಂತ ಏನು ಅಂತ ಹೇಳಿದ್ರೆ, ಅಧಿಕಾರಿಗಳ ರಾಜಕಾರಣದಿಂದ ಅವತ್ತು ನಡಿಬೇಕಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಗೆ ರಿಟರ್ನಿಂಗ್ ಆಫೀಸರು ರಾಜಣ್ಣ ಅವರು ಗೈರು ಹಾಜರಾಗಿ ಅವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿದ್ರು. ಸಾಂವಿಧಾನಿಕ ವಿರೋಧಿ ನಡೆಯನ್ನು ಅನುಸರಿಸಿದರೆ ಒಬ್ಬ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂಥ ಕಾಲದಲ್ಲಿ ಕಾಣೆಯಾಗಿ ಚುನಾವಣೆಯ ಒಂದು ನಿಯಮಗಳನ್ನ ಗಾಳಿಗೆ ತೂರಿ ಯಾವುದೇ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ನೀಡದೆ ಅವತ್ತು ಏನು ಗೈರಾಜರಾಗಿದ್ರು, ಇದು ಧರ್ಮಕ್ಕೆ, ನಿಷ್ಠೆಗೆ, ವಿಶ್ವಾಸಕ್ಕೆ, ಸ್ನೇಹಕ್ಕೆ ಇವತ್ತು ತಕ್ಕ ಉತ್ತರ. ಅವತ್ತು 8 ಇದ್ವಿ, ಇವತ್ತು 8 ಇರ್ತೀವಿ, ಮುಂದೆ 8 ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಇದಿಷ್ಟು ಏನು ನಾವು 8 ಜನ ಇದ್ದೀವೋ ಅಷ್ಟದಿಕ್ಪಾಲಕರು ಅನ್ನೋ ರೀತಿಯಲ್ಲಿ ತಾಲೂಕನ್ನು ಪೂರ್ತಿ ನಾವೆಲ್ಲ ಸಂಚಾರ ಮಾಡಿ ಈ ಸಂಘದ ಸದಸ್ಯತ್ವ ಮತ್ತು ಡೆಪಾಸಿಟ್ಗಳು ಏನಿದೆಯೋ ಅದನ್ನೆಲ್ಲ ಸಂಗ್ರಹಿಸಿ ಹೆಚ್ಚಿನ ರೀತಿಯಲ್ಲಿ ಡೆಪಾಸಿಟ್ ಠೇವಣಿಗಳನ್ನ ಇಡಿಸುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತು ಎಲ್ಲರ ವಿಶ್ವಾಸಕ್ಕೆ ಅವರ ಮಾರ್ಗದರ್ಶನ ತಗೊಂಡು ಹಿರಿಯರಿದ್ದಾರೆ. ಈಗ ನಮಗಿಂತ ಮುಂಚೆ ಆದಂಥ ಡೈರೆಕ್ಟರ್ಗಳು ಹಿರಿಯರಿದ್ದಾರೆ. ಅವರ ಸಲಹೆಯನ್ನು ಕಟ್ಕೊಂಡು ಈ ಹಿಂದೆ ಏನು ಅಧ್ಯಕ್ಷರಾಗಿದ್ರು ಅವ್ರ ಮಾಹಿತಿಯನ್ನು ಅವ್ರನ್ನ ಸಲಹೆಯನ್ನು ತಗೊಂಡು ನಾವು ಈ ಸಂಘವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತೀವಿ. ನಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.